ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬ ತಂದೆ-ತಾಯಿ ಖಂಡಿತವಾಗಿಯೂ ಈ ವಿಡಿಯೋವನ್ನು ಒಮ್ಮೆ ನೋಡಬೇಕು. ಈ ಕಥೆಯನ್ನು ಕೇಳಿದರೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಗಲಾಟೆ ಇರುವುದಿಲ್ಲ, ಸುಖ ಮತ್ತು ಸಂತೋಷ ನೆಲೆಸುತ್ತದೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ವಯಸ್ಸಾದ ತಂದೆ-ತಾಯಿ ವಾಸಿಸುತ್ತಿದ್ದರು. ಅವರಿಗೆ ಒಬ್ಬನೇ ಮಗನಿದ್ದನು. ತಮ್ಮಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನೆಲ್ಲ ಖರ್ಚು ಮಾಡಿ ಮಗನನ್ನು ಚೆನ್ನಾಗಿ ಓದಿಸಿದರು. ಮಗ ದೊಡ್ಡ ಅಧಿಕಾರಿಯಾಗಬೇಕೆಂಬುದು ಅವರ ಆಸೆಯಾಗಿತ್ತು. ತಂದೆ-ತಾಯಿ ಅಂದುಕೊಂಡಂತೆಯೇ ಮಗ ಚೆನ್ನಾಗಿ ಓದಿ ನಗರದಲ್ಲಿ ದೊಡ್ಡ ಕೆಲಸವನ್ನು ಗಿಟ್ಟಿಸಿಕೊಂಡನು. ಕೆಲಸ ಸಿಕ್ಕ ನಂತರ ಅಲ್ಲಿಯೇ ನಗರದಲ್ಲಿ ಬೆಳೆದ ಒಬ್ಬ ಹುಡುಗಿಯನ್ನು ನೋಡಿ ಮದುವೆಯಾದನು. ಮದುವೆಯ ನಂತರ ಹೆಂಡತಿಯೊಂದಿಗೆ ನಗರದಲ್ಲೇ ವಾಸಿಸಲು ಶುರು ಮಾಡಿದನು. ದಿನಗಳು ಕಳೆದಂತೆ ಮಗನಿಗೆ ಹೆತ್ತವರ ನೆನಪೇ ಬಾರದಾಯಿತು. ಅವರು ಹೇಗಿದ್ದಾರೋ ಎಂದು ವಿಚಾರಿಸುವುದನ್ನು ಅವನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟನು. ಒಂದು ದಿನ ಮಗ ರಸ್ತೆಯಲ್ಲಿ ಹೋಗುವಾಗ ರೈಲ್ವೆ ನಿಲ್ದಾಣದ ಹೊರಗೆ ತನ್ನ ವೃದ್ಧ ತಂದೆ-ತಾಯಿಯನ್ನು ನೋಡಿದನು. ಆದರೆ ಅವರನ್ನು ಮಾತನಾಡಿಸದೆ ಕಣ್ಣು ತಪ್ಪಿಸಿ ಮನೆಗೆ ಬಂದನು. ಮನೆಗೆ ಬಂದು ಹೆಂಡತಿಯ ಬಳಿ ವಿಷಯ ತಿಳಿಸಿದನು. ಇದನ್ನು ಕೇಳಿದ ಹೆಂಡತಿ, ನಮಗೆ ಅವರ ಸಹವಾಸವೇ ಬೇಡ. ಅವರು ಬಸ್ ನಿಲ್ದಾಣದಲ್ಲೋ ಅಥವಾ ರಸ್ತೆಯಲ್ಲೋ ಎಲ್ಲೋ ಇರಲಿ, ನಮ್ಮ ವಿಳಾಸವನ್ನು ಅವರಿಗೆ ಎಂದಿಗೂ ಕೊಡಬೇಡ ಎಂದು ಗಂಡನಿಗೆ ಎಚ್ಚರಿಸಿದಳು. ಒಂದು ವೇಳೆ ಅವರು ನಮ್ಮನ್ನು ಹುಡುಕಿಕೊಂಡು ಬಂದರೆ ಏನು ಮಾಡುವುದು ಎಂದು ಮಗ ಅಂಜಿಕೆಯಿಂದ ಕೇಳಿದನು. ಅದಕ್ಕೆ ಹೆಂಡತಿ ನಕ್ಕು, ಇಷ್ಟೊಂದು ದೊಡ್ಡ ನಗರದಲ್ಲಿ ನಮ್ಮ ಮನೆಯನ್ನು ಹುಡುಕುವುದು ಅಷ್ಟು ಸುಲಭದ ಮಾತಲ್ಲ ಎಂದಳು. ಈ ಜನನಿಬಿಡ ನಗರದಲ್ಲಿ ಅವರು ನಮ್ಮ ಮನೆಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ನಾವು ಈಗಾಗಲೇ ಬೇರೆ ಮನೆಗೆ ಬದಲಾಗಿದ್ದೇವೆ. ಅವರಿಗೆ ನಮ್ಮ ಹೊಸ ವಿಳಾಸ ತಿಳಿಯಲು ಸಾಧ್ಯವೇ ಇಲ್ಲ ಎಂದಳು. ಆದರೆ ಗಂಡನಿಗೆ ತಂದೆಯ ಜಾಣತನದ ಅರಿವಿತ್ತು. ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಮನೆಯ ವಿಳಾಸ ತಿಳಿಯದಿದ್ದರೂ ನನ್ನ ಕಚೇರಿಯ ವಿಳಾಸ ಅವರಿಗೆ ತಿಳಿದಿದೆ. ಅವರು ನೇರವಾಗಿ ಕಚೇರಿಗೆ ಬಂದು ಮನೆ ವಿಳಾಸ ಪಡೆದರೆ ಏನು ಮಾಡುವುದು ಎಂದು ಆತ ಆತಂಕಪಟ್ಟನು. ಅದಕ್ಕೆ ಹೆಂಡತಿ, ಯಾರೇ ಬಂದರೂ ಕಚೇರಿಯವರು ಮನೆ ವಿಳಾಸ ನೀಡುವುದಿಲ್ಲ ಎಂದು ಸಮಾಧಾನ ಹೇಳಿದಳು. ಆದರೆ ಮಗ ನನ್ನ ತಂದೆ-ತಾಯಿ ಎಂದು ತಿಳಿದರೆ ಕಚೇರಿಯವರು ಖಂಡಿತ ವಿಳಾಸ ನೀಡುತ್ತಾರೆ. ಇವರು ನನ್ನ ಜೀವ ಹಿಂಡುತ್ತಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದಂತೆ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು. ಇಬ್ಬರೂ ಭಯದಿಂದಲೇ ಹೋಗಿ ಬಾಗಿಲು ತೆಗೆದರು. ಎದುರು ನಿಂತಿದ್ದ ತಂದೆ-ತಾಯಿಯನ್ನು ಕಂಡು ಮಗನಿಗೆ ದಿಗ್ಭ್ರಮೆ ಆಯಿತು. ತಂದೆ ಪ್ರೀತಿಯಿಂದ, ಮಗನೇ, ನೀನು ನಮ್ಮನ್ನು ರೈಲ್ವೆ ನಿಲ್ದಾಣದ ಬಳಿ ನೋಡಲಿಲ್ಲವೇ ಎಂದು ಕೇಳಿದರು. ಮಗ ಇಲ್ಲ ಎಂದು ಸುಳ್ಳು ಹೇಳಿದನು. ಮಗ ಸುಳ್ಳು ಹೇಳುತ್ತಿದ್ದಾನೆ ಎಂದು ತಿಳಿದರೂ ತಂದೆ ಮೌನವಾಗಿದ್ದರು. ತಂದೆಯು ತಾವು ಅನುಭವಿಸಿದ ಕಷ್ಟವನ್ನು ವಿವರಿಸಿ, ಈ ದೊಡ್ಡ ನಗರದಲ್ಲಿ 4 ಕಡೆ ಬೃಹತ್ ಕಟ್ಟಡಗಳ ನಡುವೆ ನಿಮ್ಮ ಕಚೇರಿಗೆ ಹೋಗಿ ವಿಳಾಸ ಪಡೆದು ಬಂದಿದ್ದಾಗಿ ಹೇಳಿದರು. ಆಗ ಮಗ ಕೋಪದಿಂದ, ಸರಿ, ಬಂದ ವಿಷಯವೇನು ಹೇಳಿ ಎಂದು ತಂದೆಯನ್ನು ಕೇಳಿದನು. ನನ್ನ ಸಂಬಳದಲ್ಲಿ ನನ್ನ ಹೆಂಡತಿ ಮತ್ತು ನಾನು ಬದುಕುವುದೇ ಕಷ್ಟವಾಗಿದೆ. ನಿಮಗೆ ಸ್ವಲ್ಪವೂ ಗೌರವವಿಲ್ಲವೇ ಎಂದು ನಿಂದಿಸಿದನು. ಕೊನೆಯ ಬಾರಿ ಬಂದಾಗ ಮತ್ತೆ ಬರಬೇಡಿ ಎಂದು ಹೇಳಿದ್ದೆ. ಅಷ್ಟೇ ಅಲ್ಲವೇ, ಹಳ್ಳಿಯಲ್ಲೇ ಕೃಷಿ ಮಾಡಿಕೊಂಡು ಇರಬಾರದಿತ್ತೇ ಎಂದು ಆಕ್ರೋಶ ಹೊರಹಾಕಿದನು. ನಿಮಗೆ ಹೊಸ ಮನೆಯ ವಿಳಾಸ ಸಿಗಬಾರದು ಎಂದು ಬಯಸಿದರೂ ಹುಡುಕಿಕೊಂಡು ಬಂದಿದ್ದೀರಲ್ಲ ಎಂದು ಜರೆದನು. ಸೊಸೆಯೂ ಕೂಡ ನಿಮಗೆ ನಾಣ ನಾಚಿಕೆ ಇಲ್ಲವೇ ಎಂದು ತಂದೆ-ತಾಯಿಗೆ ಮನಬಂದಂತೆ ಬೈದು ಅವಮಾನಿಸಿದಳು. ಇದನ್ನು ಕೇಳಿದ ತಂದೆ ಇಬ್ಬರನ್ನೂ ತಡೆದು, ಇಷ್ಟೇ ಸಾಕು, ನೀವು ಸಾಕಷ್ಟು ಹೇಳಿದ್ದೀರಿ. ನಾವು ಕಿವಿತುಂಬ ಕೇಳಿದ್ದೇವೆ. ನಾವು ನಿಮ್ಮ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ ಎಂದರು. ತಂದೆ ಮುಂದುವರಿದು, ನಾವು ಈ ನಗರದಲ್ಲೇ ಒಂದು ದೊಡ್ಡ ಮನೆಯನ್ನು ಖರೀದಿಸಿದ್ದೇವೆ. ಇಂದು ಆ ಮನೆಯ ಬೀಗ ಕೈಸಿಕ್ಕಿದೆ. ನಾಳೆ ಹೊಸ ಮನೆಯ ಪೂಜೆ ಇದೆ. ನಿಮ್ಮನ್ನು ಆಹ್ವಾನಿಸಲು ಬಂದೆವು ಎಂದು ಹೇಳಿದರು. ಈ ನಗರದಲ್ಲಿ ಮನೆ ಕೊಳ್ಳುವ ಅರ್ಹತೆ ನಮಗಿಲ್ಲ ಎಂದು ನೀವು ಅಂದುಕೊಂಡಿದ್ದೀರಿ. ಆದರೆ ನಾವು ಇಲ್ಲೇ ಫ್ಲಾಟ್ ಒಂದನ್ನು ಕೊಂಡಿದ್ದೇವೆ ಎಂದರು. ನಾಳೆ ನಮ್ಮ ಹೊಸ ಮನೆಯ ಗೃಹಪ್ರವೇಶ ಇದೆ. ನೀವಿಬ್ಬರೂ ಖಂಡಿತವಾಗಿ ಬರಬೇಕು ಎಂದು ಹೇಳಿದರು. ಮಗ ಇದನ್ನು ನಂಬದೆ, ನೀವು ಸುಳ್ಳು ಹೇಳುತ್ತಿದ್ದೀರಿ. ಈ ನಗರದಲ್ಲಿ ಸಣ್ಣ ಮನೆಗೂ 50ರಿಂದ 60 ಲಕ್ಷ ಆಗುತ್ತದೆ. ನಿಮ್ಮ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದು ಪ್ರಶ್ನಿಸಿದನು. ನಾನು ಒಳಗೆ ಸೇರಿಸುವುದಿಲ್ಲ ಎಂದು ಹೀಗೆ ಹೊಸ ಕಥೆ ಕಟ್ಟುತ್ತಿದ್ದೀರಾ ಎಂದು ಕೇಳಿದನು. ತಂದೆ, ನಿನಗೆ ಹೇಗೆ ಅನಿಸುತ್ತದೋ ಹಾಗೆ ತಿಳಿದುಕೋ.
ಪೂಜೆಗೆ ಬರಬೇಕೆನಿಸಿದರೆ ಬನ್ನಿ ಎಂದು ವಿಳಾಸವಿದ್ದ ಆಹ್ವಾನ ಪತ್ರಿಕೆಯನ್ನು ನೀಡಿ ಅಲ್ಲಿಂದ ಹೊರಟು ಹೋದರು. ತಂದೆ ತಾಯಿ ಹೋದ ನಂತರ ಹೆಂಡತಿ ಗಂಡನ ಬಳಿ, ಮಾವನವರು ನಿಜವಾಗಿಯೇ ಹೊಸ ಮನೆ ಕೊಂಡಿದ್ದಾರೆಯೇ? ಅವರ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಕೇಳಿದಳು. ಊರಿನ ಮನೆ ಮಾರಿದರೂ ಅಷ್ಟೊಂದು ಹಣ ಬರುವುದಿಲ್ಲವಲ್ಲ ಎಂದಳು. ಅದಕ್ಕೆ ಮಗ, ನೀನು ಅವರ ಮಾತು ನಂಬಬೇಡ, ಬೇರೆ ಯಾರದ್ದೋ ವಿಳಾಸ ಕೊಟ್ಟಿರಬೇಕು, ನಾಳೆ ಹೋಗಿ ನೋಡೋಣ ಎಂದನು. ತಂದೆ ಹೇಳಿದ ದಿನದಂದು ಮಗ ಮತ್ತು ಹೆಂಡತಿ ಆ ವಿಳಾಸವನ್ನು ಹುಡುಕಿಕೊಂಡು ಹೋದರು. ಅಲ್ಲಿ ಹೊಸ ಮನೆ ಹೂವುಗಳಿಂದ ಸುಂದರವಾಗಿ ಅಲಂಕಾರಗೊಂಡಿತ್ತು. ಪೂಜೆಯ ಎಲ್ಲಾ ಏರ್ಪಾಡುಗಳೂ ನಡೆದಿದ್ದವು. ಇದನ್ನು ಕಂಡ ಸೊಸೆಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ನಿಜವಾಗಿಯೂ ಮಾವನವರೇ ಈ ಮನೆ ಕೊಂಡಿದ್ದಾರೆ ಎನ್ನಿಸುತ್ತದೆ ಎಂದಳು. ಮಗನಿಗೆ ಕೂಡ ಏನೂ ಅರ್ಥವಾಗಲಿಲ್ಲ. ಈ ಅಪಾರ್ಟ್ಮೆಂಟ್ನಲ್ಲಿ ಒಂದೊಂದು ಮನೆಗೂ ಕನಿಷ್ಠ 1 ಕೋಟಿ ರೂಪಾಯಿ ಬೆಲೆ ಇರುತ್ತದೆ. ತಂದೆಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾ ಒಳಗೆ ಹೋದರು. ತಂದೆ ಅವರನ್ನು ನಗುಮುಖದಿಂದ ಒಳಗೆ ಕರೆದರು. ತಾಯಿ ಒಳಗಿನಿಂದ ಪ್ರಸಾದ ತಂದು ಇಬ್ಬರಿಗೂ ನೀಡಿದಳು. ಪೂಜೆಯ ಏರ್ಪಾಡುಗಳನ್ನು ಕಂಡ ಮಗ, ಬೇರೆ ಯಾರೂ ಬಂದಿಲ್ಲವೇ ಎಂದು ಕೇಳಿದನು. ಅದಕ್ಕೆ ತಂದೆ, ಈ ನಗರದಲ್ಲಿ ನಮಗೆ ಯಾರು ಗೊತ್ತು, ಕರೆದರೂ ಯಾರೂ ಬರುವುದಿಲ್ಲ, ಅದರಿಂದ ನಿಮ್ಮನ್ನು ಮಾತ್ರ ಕರೆದೆ ಎಂದರು. ಆಗ ಮಗ, ನಿಜವಾಗಿಯೂ ಈ ಮನೆಯನ್ನು ನೀವೇ ಕೊಂಡಿರಾ, ಹಳ್ಳಿಯ ಮನೆಯನ್ನು ಮಾರಿದಿರಾ ಎಂದು ಕೇಳಿದನು. ಅದಕ್ಕೆ ತಂದೆ, ಹಳ್ಳಿಯ ಮನೆ ನಮಗೆ ಕೇವಲ ಆಸ್ತಿಯಲ್ಲ, ಅದು ನಮ್ಮ ನೆನಪು, ಅದನ್ನು ನಾನು ಎಂದಿಗೂ ಮಾರುವುದಿಲ್ಲ ಎಂದರು. ಆದರೆ ನೀವು ನನ್ನನ್ನು ಮನೆಯಿಂದ ಹೊರಹಾಕಿದಾಗ ನನಗೆ ಅರ್ಥವಾಯಿತು. ಈ ನಗರದ ಗಾಳಿಯಲ್ಲಿ ಏನೋ ಇದೆ, ಅದು ಮಗನನ್ನು ಹೀಗೆ ಬದಲಾಯಿಸಿದೆ. ಆದರೆ ಈ ಮನೆಯನ್ನು ಹಳ್ಳಿಯ ಮನೆಗೆ ಎಂದಿಗೂ ಹೋಲಿಸಬೇಡ. ಈ ಮನೆ ಕೊಳ್ಳಲು ನಾನು ಹಳ್ಳಿಯ ಮನೆ ಮಾರುವ ಅಗತ್ಯವಿರಲಿಲ್ಲ ಎಂದರು. ಆಗ ಮಗ, ಹಾಗಾದರೆ ಹಣ ಎಲ್ಲಿಂದ ಬಂತು? ನಿಮ್ಮ ಮನೆ ಚಿಕ್ಕದಾಗಿದೆ ಎಂದು ನನ್ನ ಮನೆಗೆ ಬರಲು ಬಯಸಿದ್ದಿರಾ? ಈಗ ದೊಡ್ಡ ಮನೆ ಕೊಂಡಿರುವುದರಿಂದ ಎಲ್ಲರೂ ಒಟ್ಟಿಗೆ ಇರಬಹುದಲ್ಲವೇ ಎಂದು ಕೇಳಿದನು. ಆಗ ತಂದೆ ಮಗನ ನೀಚತನಕ್ಕೆ ಬೇಸತ್ತು, ಮನುಷ್ಯ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತಾನೆಯೇ ಎಂದು ಬೆರಗಾದರು. ಇಲ್ಲಿಯವರೆಗೆ ನಮ್ಮನ್ನು ಹಳ್ಳಿಯವರೆಂದು ಅವಮಾನಿಸಿದ ನಿನ್ನ ನಾಲಿಗೆ ಈಗ ಮನೆ ನೋಡಿದ ತಕ್ಷಣ ಹೇಗೆ ಬದಲಾಯಿತು ನೋಡು ಎಂದರು. ನೀನು ನಡೆಸಿಕೊಂಡ ರೀತಿಯನ್ನು ನಾನು ಜನ್ಮದಲ್ಲಿ ಮರೆಯುವುದಿಲ್ಲ. ನನ್ನ ಬಳಿ ಹಣ ಹೇಗೆ ಬಂತು ಎಂದು ತಿಳಿಯುವ ಕುತೂಹಲ ನಿನಗಿದೆ ಅಲ್ಲವೇ? ಕೇಳು ಎಂದರು. ನಮ್ಮ ಹಳ್ಳಿಯ ಜಮೀನಿನಲ್ಲಿ ಕಾರ್ಖಾನೆ ಕಟ್ಟಲು ಖಾಸಗಿ ಕಂಪನಿಯವರು ಬಂದಿದ್ದರು. ಅವರು ನನ್ನ ಜಮೀನನ್ನು ಒಳ್ಳೆಯ ಬೆಲೆಗೆ ಕೊಂಡುಕೊಂಡರು. ಆ ಬಂದ ಹಣದಿಂದಲೇ ನಾನು ಈ ಫ್ಲಾಟ್ ಕೊಂಡೆ. ಈ ವಿಷಯ ತಿಳಿಸಲೇ ನಾನು ಈ ಹಿಂದೆ ನಿಮ್ಮ ಮನೆಗೆ ಬಂದಿದ್ದೆ. ಆದರೆ ಅಂದು ನೀನು ನಡೆಸಿಕೊಂಡ ರೀತಿಯಿಂದ ನಾನು ವಿಷಯ ಹೇಳದೆ ಹೊರಟು ಬಂದೆ. ಅಂದು ನೀನು ಆಡಿದ ಮಾತುಗಳನ್ನು ಒಮ್ಮೆ ನೆನಪಿಸಿಕೋ ಎಂದು ತಂದೆ ಗತಕಾಲಕ್ಕೆ ಜಾರಿದರು. ಅಂದು ಮಗ ತಂದೆ ತಾಯಿ ಬಳಿ, ಎಷ್ಟು ದಿನ ಇರುತ್ತೀರಿ? ಟಿಕೆಟ್ ಕಾಯ್ದಿರಿಸಲು ತೊಂದರೆಯಾಗುತ್ತದೆ ಎಂದು ಬೇಗ ಹೊರಡುವಂತೆ ಪೀಡಿಸಿದ್ದನು. ಆಗ ತಂದೆ, ನಾವು ಹಳ್ಳಿಯಲ್ಲಿ ಒಂಟಿಯಾಗಿ ಏನು ಮಾಡುವುದು, ಇಲ್ಲೇ ನಿಮ್ಮ ಜೊತೆ ಇರುತ್ತೇವೆ ಎಂದು ಆಸೆ ವ್ಯಕ್ತಪಡಿಸಿದ್ದರು. ಆದರೆ ಮನೆ ಚಿಕ್ಕದಾಗಿದೆ ಎಂದು ಮಗ ನೆಪ ಹೇಳಿದನು. ಇದನ್ನು ಕೇಳಿದ ಮಗ, ಮನೆ ಚಿಕ್ಕದಾಗಿದೆ ಎಂದು ಗೊತ್ತಿದ್ದರೂ ಇಲ್ಲೇ ಇರುತ್ತೇವೆ ಎಂದು ಏಕೆ ಪಟ್ಟು ಹಿಡಿಯುತ್ತೀರಿ ಎಂದು ಗದರಿದನು. ಸೊಸೆಯೂ ಕೂಡ ಇವರು ಉಚಿತವಾಗಿ ತಿಂದು ಕುಳಿತುಕೊಳ್ಳಲು ಅಭ್ಯಾಸ ಮಾಡಿಕೊಂಡಿದ್ದಾರೆ ಎಂದು ನಿಂದಿಸಿದಳು. ಮಗ ತಂದೆಗೆ ಕೆಲವೇ ದಿನಗಳ ಸಮಯ ಕೊಟ್ಟು ಬೇಗನೆ ಹೊರಡಲು ವ್ಯವಸ್ಥೆ ಮಾಡಿಕೊಳ್ಳಿ ಎಂದನು. ಈ ಮಾತುಗಳಿಂದ ಮನಸ್ಸಿಗೆ ನೋವಾದರೂ ವಿಧಿಯಿಲ್ಲದೆ ತಂದೆ ತಾಯಿ ಪ್ರಯಾಣದ ಟಿಕೆಟ್ಗಾಗಿ ಪ್ರಯತ್ನಿಸಿದರು. ಆದರೆ ವಾರದ ನಂತರದ ಟಿಕೆಟ್ ಮಾತ್ರ ಸಿಕ್ಕಿತು. ವಾರದ ನಂತರ ಟಿಕೆಟ್ ಸಿಕ್ಕ ವಿಷಯ ತಿಳಿದ ಮಗ, ಇದ್ದಷ್ಟು ದಿನ ಹೇಗೋ ಸಹಿಸಿಕೊಳ್ಳುತ್ತೇನೆ, ನಂತರ ಮತ್ತೆ ಇಲ್ಲಿಗೆ ಬರಬೇಡಿ ಎಂದು ಹೆದರಿಸಿದನು. ಮರುದಿನದಿಂದ ಸೊಸೆಯ ಸ್ವಭಾವ ಬದಲಾಗಿ ಅತ್ತೆಯಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸಲು ಶುರು ಮಾಡಿದಳು. ಒಂದು ದಿನ ಬೆಳಿಗ್ಗೆ ತಾಯಿಗೆ ಎದೆಹಾಲು ಉರಿ ಮತ್ತು ಅನಾರೋಗ್ಯ ಅನಿಸಿ ಅಡುಗೆ ಮಾಡಲು ಆಗುವುದಿಲ್ಲ ಎಂದಾಗ ಸೊಸೆ ನೆಪ ಹೇಳಬೇಡಿ ಎಂದು ಗದರಿದಳು. ಆಗ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಳು. ಸೊಸೆ ಗಟ್ಟಿಯಾಗಿ ಕೂಗಿಕೊಂಡಾಗ ಮಾವ ಮತ್ತು ಮಗ ಓಡಿ ಬಂದರು. ತಂದೆ ತಾಯಿಯ ಸ್ಥಿತಿ ನೋಡಿ ತಕ್ಷಣ ಆಂಬ್ಯುಲೆನ್ಸ್ ಕರೆಯಲು ಮಗನಿಗೆ ಹೇಳಿದರು. ಆದರೆ
ಮಗ ಸುಮ್ಮನೆ ತಲೆಸುತ್ತು ಬಂದಿದೆ ಎಂದು ಮುಖಕ್ಕೆ ನೀರು ಚೆಲ್ಲಿದನು. ತಾಯಿ ಪ್ರಜ್ಞೆಗೆ ಬರಲಿಲ್ಲ. ತಂದೆ ಭಯಗೊಂಡು ಆಸ್ಪತ್ರೆಗೆ ಕರೆದೊಯ್ಯಲು ಗೋಗರೆದರು. ಮಗ ನಗರದ ಆಸ್ಪತ್ರೆ ವೆಚ್ಚ ಹೆಚ್ಚಾಗುತ್ತದೆ, ನನ್ನ ಸಂಪಾದನೆಯೆಲ್ಲ ಖಾಲಿಯಾಗುತ್ತದೆ ಎಂದು ಹಣದ ನೆಪ ಹೇಳಿದನು. ತಂದೆ ಮಗನ ಕರುಣೆಯಿಲ್ಲದ ಮಾತು ಕೇಳಿ ತಾಯಿಯನ್ನು ತಾವೇ ಎತ್ತಿಕೊಂಡು ಆಸ್ಪತ್ರೆಗೆ ಓಡಿದರು. ಹೆಂಡತಿಯೊಂದಿಗೆ ಮಗ ಮನೆಯಲ್ಲೇ ಉಳಿದುಕೊಂಡನು. ರಾತ್ರಿ ಕರೆಯ ಗಂಟೆ ಬಾರಿಸಿದಾಗ ಮಗ ಬಾಗಿಲು ತೆಗೆದು ತಂದೆಯನ್ನು ಕಂಡನು. ಮಗ ತಂದೆಯನ್ನು ನೋಡಿ ತಾಯಿಯನ್ನು ಸ್ಮಶಾನದಲ್ಲಿ ಬಿಟ್ಟು ಬಂದಿರಾ ಎಂದು ನಿರ್ದಯವಾಗಿ ಕೇಳಿದನು. ಈ ಮಾತು ಕೇಳಿ ತಂದೆ ಕಣ್ಣೀರಿಟ್ಟರು. ಹೆತ್ತವರು ಮಕ್ಕಳಿಗಾಗಿ ಪ್ರಾಣ ಕೊಡುತ್ತಾರೆ, ಆದರೆ ಮಕ್ಕಳು ಹೀಗೆ ಮಾತನಾಡಿದರೆ ಬದುಕು ವ್ಯರ್ಥ ಎನಿಸುತ್ತದೆ ಎಂದರು. ಮಗ ವಾರದ ನಂತರ ಹೋಗುತ್ತೀರಿ ಅಂದುಕೊಂಡರೆ ಈಗ ತಾಯಿ ಈ ನಾಟಕ ಶುರು ಮಾಡಿದ್ದಾಳೆ, ನೀವು ಇಲ್ಲೇ ಇರಲು ಸಂಚು ಹೂಡುತ್ತಿದ್ದೀರಾ ಎಂದು ಆರೋಪಿಸಿದನು. ಮಗ ಅವರ ಸಾಮಾನನ್ನೆಲ್ಲ ಹೊರಗೆಸೆದು ತಕ್ಷಣ ಮನೆಯಿಂದ ತೊಲಗಿ ಎಂದನು. ತಂದೆ ತಾಯಿಗೆ ಬೆಳಿಗ್ಗೆ ಹೃದಯಾಘಾತವಾಗಿತ್ತು. ನಾನು ಆಸ್ಪತ್ರೆಗೆ ಕರೆದೊಯ್ಯದಿದ್ದರೆ ಆಕೆ ಸತ್ತು ಹೋಗುತ್ತಿದ್ದಳು ಅಂದು ನೀನು ಹಣದ ಮಾತನ್ನಾಡಿದೆ ಎಂದು ಗದರಿದರು. ಅದಕ್ಕೆ ಮಗ ತಾಯಿ ಸತ್ತಿದ್ದರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತಿತ್ತು ಎಂದು ವಿಕೃತವಾಗಿ ನುಡಿದನು. ಮಗನ ಮಾತು ಕೇಳಿ ತಂದೆ ಸೂಟ್ಕೇಸ್ ಪಡೆದು, ಇಂದು ನನಗೆ ಒಳ್ಳೆಯ ಪಾಠ ಕಲಿಸಿದೆ. ಹೆತ್ತವರು ವೃದ್ಧಾಪ್ಯಕ್ಕೆ ತಾವೇ ದಾರಿ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಮಕ್ಕಳು ಜೀವಂತವಾಗಿಯೇ ಕೊಲ್ಲುತ್ತಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. 20 ದಿನ ಆಸ್ಪತ್ರೆಯಲ್ಲಿದ್ದು ತಾಯಿಯ ಜೀವ ಉಳಿಸಿಕೊಂಡು ಹಳ್ಳಿಗೆ ಕರೆದೊಯ್ದರು. ತಂದೆ ಈ ವಿಷಯವನ್ನು ತಾಯಿಗೆ ತಿಳಿಸದೆ ಮಗನಿಗೆ ಬುದ್ಧಿ ಕಲಿಸಲು ನಿರ್ಧರಿಸಿದ್ದರು. ಜಮೀನು ಮಾರಿದ ಹಣದಲ್ಲಿ ತಾಯಿಯ ಚಿಕಿತ್ಸೆ ಮುಗಿಸಿ ಉಳಿದ ಹಣದಲ್ಲಿ ಫ್ಲಾಟ್ ಬಾಡಿಗೆಗೆ ಪಡೆದಿದ್ದರು. ಈಗ ತಂದೆ ಮಗನಿಗೆ ಒಂದು ಷರತ್ತು ವಿಧಿಸಿದರು. ಈ ಮನೆ ನಿನಗೆ ಸಿಗಬೇಕಾದರೆ ಒಂದು ಹಾದಿಯಿದೆ ಎಂದರು. ನೀವಿಬ್ಬರೂ 6 ತಿಂಗಳುಗಳ ಕಾಲ ನಮಗೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಸೇವೆ ಸಲ್ಲಿಸಿದರೆ ಈ ಮನೆಯನ್ನು ನಿಮ್ಮ ಹೆಸರಿಗೆ ಬರೆದುಕೊಡುತ್ತೇನೆ ಎಂದರು. ಕೋಟಿ ಮೌಲ್ಯದ ಮನೆ ಸಿಗುತ್ತದೆ ಎಂಬ ಆಸೆಯಿಂದ ಮಗ ಮತ್ತು ಹೆಂಡತಿ ಒಪ್ಪಿಕೊಂಡರು. ಮಗ ತನ್ನ ಕೆಲಸವನ್ನು ಬಿಟ್ಟು ತಮ್ಮ ಹಳೆಯ ಮನೆಯನ್ನು ಮಾರಿ ಆ ಹಣದಿಂದ 6 ತಿಂಗಳು ತಂದೆ ತಾಯಿಯನ್ನು ಕಣ್ಣಿಟ್ಟು ಕಾಯ್ದುಕೊಂಡರು. ಕಾಲಕ್ರಮೇಣ 6 ತಿಂಗಳು ಕಳೆಯಿತು. 6 ತಿಂಗಳ ನಂತರ ವಕೀಲರು ಬಂದು ಮಗನಿಗೆ ಪತ್ರಗಳನ್ನು ನೀಡಿದರು. ತಂದೆಯು ಮಗನಿಗೆ ಹಳ್ಳಿಯ ಮನೆಗೆ ಹೊಸ ಬಣ್ಣ ಬಳಿಯಲು ಹೇಳಿದರು. ಮಗ ಗೊಂದಲದಿಂದ ಈ ಹೊಸ ಮನೆ ಬಿಟ್ಟು ಹಳ್ಳಿಯ ಮನೆಯ ಮಾತು ಏಕೆ ಎಂದನು. ತಂದೆ ನಕ್ಕರು. ನಾನು ನಿಮ್ಮ ಹೆಸರಿಗೆ ಬರೆದಿರುವುದು ಹಳ್ಳಿಯ ಮನೆಯನ್ನು ಮಾತ್ರ. ಈ ಹೊಸ ಮನೆಯನ್ನು ನಾನು 6 ತಿಂಗಳ ಬಾಡಿಗೆಗೆ ಪಡೆದಿದ್ದೆ ಎಂದು ಸತ್ಯವನ್ನು ಹೊರಹಾಕಿದರು. ನಿಮ್ಮ ಅಹಂಕಾರವನ್ನು ಮುರಿಯಲು ಮತ್ತು ನಿಮ್ಗೆ ಬುದ್ಧಿ ಕಲಿಸಲು ನಾನು ಈ ರೀತಿ ಮಾಡಿದೆ ಎಂದರು. ಮಗನಿಗೆ ತನ್ನ ತಪ್ಪಿನ ಅರಿವಾಯಿತು. 6 ತಿಂಗಳು ಒಟ್ಟಿಗೆ ಬಾಳಿದಾಗ ಅವರಿಗೆ ಕುಟುಂಬದ ಪ್ರೀತಿ ಮತ್ತು ಅನುಬಂಧದ ಬೆಲೆ ತಿಳಿಯಿತು. ಮಗ ತಂದೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದನು. ತಂದೆ ತಾಯಿಯೂ ಮಗನನ್ನು ಕ್ಷಮಿಸಿದರು. ಎಲ್ಲರೂ ಒಟ್ಟಾಗಿ ಹಳ್ಳಿಗೆ ತೆರಳಿ ಸಂತೋಷದಿಂದ ಬಾಳಲು ಶುರು ಮಾಡಿದರು. ನಮ್ಮ ತಂದೆ ತಾಯಿ ಬಾಲ್ಯದಲ್ಲಿ ನಮ್ಮನ್ನು ಹೇಗೆ ಪ್ರೀತಿಯಿಂದ ಸಾಕಿದರೋ ಅದೇ ರೀತಿ ಅವರ ವೃದ್ಧಾಪ್ಯದಲ್ಲಿ ನಾವು ಅವರನ್ನು ಗೌರವದಿಂದ ನೋಡಿಕೊಳ್ಳಬೇಕು. ನಾವು ಮಾಡುವ ಕಾರ್ಯಗಳನ್ನೇ ನಮ್ಮ ಮಕ್ಕಳು ಕಲಿಯುತ್ತಾರೆ. ಆದ್ದರಿಂದ ಹೆತ್ತವರನ್ನು ಪ್ರೀತಿಸಿ ಮತ್ತು ಗೌರವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.